ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನಿವತ್ತು ಪಾಲಕ್ ಪೂರಿ ಮತ್ತು ಸಾಗು ಹೇಗೆ ಮಾಡೋದಂತ ನನ್ನ ಬ್ಲಾಗಲ್ಲಿ ನಿಮಗೆಲ್ರಿಗೂ ತೋರಿಸ್ಕೊಡ್ತೀನಿ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲು ನಾವು ಸಾಗು ಮಾಡೋಕ್ಕೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋಣ. ನಾವು ಮನೆಯಲ್ಲಿ ಇಬ್ಬರೇ ಇರೋದಲ್ಲ, ಹಾಗಾಗಿ ನಾನು ಸ್ವಲ್ಪ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೊಳ್ತಿದ್ದೀನಿ. ಒಂದು ಕ್ಯಾರೆಟು, ಆಮೇಲೆ ಒಂದು ಬಟಾಟಿ, ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ದಪ್ಪ ಕಟ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಇದನ್ನ. ಆಮೇಲೆ ಕ್ಯಾಪ್ಸಿಕಮ್ಮು, ಎರಡೂ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೋಬೋದು. ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಸ್ವಲ್ಪ ಮಿಕ್ಸಿ ಜಾರ್ಗೆ ಮಸಾಲೆನ ರುಬ್ಕೊಳ್ತೀನಿ. ಒಣ ಕೊಬ್ಬರಿ ಆದರೂ ರುಬ್ಕೋಬೋದು, ಹಸಿ ಕೊಬ್ಬರಿ ಆದರೂ ಹಾಕೋಬೋದು. ನೋಡಿ, ಫುಲ್ ಪೇಸ್ಟಾಗಿ ಬಂದಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ತೀನಂತೆ ಸಾಗುಗೆ. ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಈರುಳ್ಳಿ, ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ಕೈಯಾಡ್ಕೊಳ್ತೀನಿ ಸ್ವಲ್ಪ ಮುಂಚೆ. ಆಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟು, ನೀವೇನೇನು ಕಟ್ ಮಾಡ್ಕೊಂಡಿದ್ರಲ್ಲ ಎಲ್ಲನೂ ಹಾಕ್ಕೋಬೋದು. ಇದಕ್ಕೆ ಇದನ್ನೇ ಹಾಕ್ಕೋಬೇಕು ಅದನ್ನ ಹಾಕ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ಸ್ ಇರುತ್ತೆ ಎಲ್ಲನೂ ಹಾಕ್ಕೋಬೇಕು. ನನ್ನ ಇಷ್ಟೇ ಇತ್ತು, ಹಾಗಾಗಿ ಒಂದು 3 ಪದಾರ್ಥ ಮಾತ್ರ ನಾನು ಹಾಕ್ಕೊಂಡಿದ್ದೆ. ಇದಕ್ಕೆ ಬೀನ್ಸ್ ಎಲ್ಲನೂ ಹಾಕ್ಕೋಬೋದು. ಆಮೇಲೆ ಬೀನ್ಸು, ಆಮೇಲೆ ಬಟಾಣಿ ಎಲ್ಲನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟಾಣಿ ಹಾಕ್ಕೊಂಡ್ರೆ, ಬಟಾಣಿ ಇರಲಿಲ್ಲ, ನಾನು ಹಂಗೆ ನೆನೆ ಇಟ್ಟಿರಲಿಲ್ಲ. ನಾನು ಆ್ಯಕ್ಚುಲಿ ನೆನೆ ಇಟ್ಟಿರಲಿಲ್ಲ, ಹಾಗಾಗಿ ಇದಿಷ್ಟು ಹಾಕ್ಕೊಂಡು ಮಾಡ್ಕೊಳ್ತೀನಿ. ಆಮೇಲೆ ಬಟಾಟಿ ನಾವು ಕೊಡಿದ್ಮೇಲೆ ಅದನ್ನ ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೀನಿ. ಅಂದರೆ ಕಪ್ಪಗೆ ಬಿಟ್ಟಿರ್ತಂತೆ, ಸ್ವಲ್ಪ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಸ್ವಲ್ಪ ನೀಟಾಗಿ ಸ್ವಲ್ಪ ಬೇಲಿದು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಅರಿಶಿನ ಹಾಕೊಂಡು ನೀಟಾಗಿ ಬೇಯಿಸ್ಕೊಳ್ತೀನಿ. ಆಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಇದನ್ನ ಹಾಕ್ಕೊಳ್ತೀನಿ. ರುಬ್ಬಿದ ಮಸಾಲೆ ಹಾಕ್ಕೊಂಡು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಕುದೀತಾ ಇದೆ ಇದು. ಇವಾಗ ನೋಡಿ ಸಾಗುನು ರೆಡಿ ಆಯಿತು. ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತಿದು. ಬಿಸಿ ಬಿಸಿ ಇದೆ. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೋಟೆಲ್ ಥರನೇ ಟೇಸ್ಟ್ ಬರುತ್ತೆ. ಬಟಾಣಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿ ಬರ್ತಿತ್ತು. ನಾನು ನೆನೆ ಇಟ್ಟಿರಲಿಲ್ಲ. ನಾನು ಸಡನ್ನಾಗಿ ಮನೇಲಿ ಪಾಲಕ್ ಇತ್ತಲ್ಲ ಅಂತ ನಾನು ಮಾಡಿಕೊಂಡೆ. ಇವಾಗ ನಾನು ಪಾಲಕ್ ಪೂರಿ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಪಾಲಕ್ನ ನಾನು ಕುದಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀಟಾಗಿ ಒಂದು ಕುದಿಸ್ಕೊಳ್ತೀನಿ ನಾನು. ಇದನ್ನ ಒಂದು ಕುದಿಸ್ಕೊಂಡು ಆಮೇಲೆ ತಣ್ಣೀರಲ್ಲಿ ಮತ್ತೆ ತೊಳ್ಕೊಳ್ತೀನಿ. ಅಂದರೆ ಗ್ರೀನಾಗಿ ಹಾಗೆ ಉಳಿಯುತ್ತದೆ. ಅದಕ್ಕೆ ಮೆಣಸಿನಕಾಯಿ ಎಷ್ಟು ಹಾಕೊಂಡಿದ್ದೀನಿ, ಮತ್ತು ಹಾಕೊಂಡಿಲ್ಲ.
ಇದು ಪೂರಿ ಹಿಟ್ಟಿಗೆ ಚಪಾತಿ ಹಿಟ್ಟು ಚಪಾತಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸ್ವಲ್ಪ ತೊಗೊಳ್ತೀನಿ, ನಾನು ಜಾಸ್ತಿ ತೊಗೊಳ್ಳಲ್ಲ. ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಪಾಲಕ್ ಕುದಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ. ನಾವು ಕುದಿಸಿದ ತಕ್ಷಣ ತಣ್ಣೀರಲ್ಲಿ ತೊಳಿಬೇಕು, ಹಂಗಾಗಿ ಕಲರು ಗ್ರೀನಾಗೆ ಉಳಿಯುತ್ತೆ. ಇವಾಗ ನೋಡಿ ಇಲ್ಲಿ ಪೂರಿ ಕರಿತಿದ್ದೀನಿ. ನಾವು ತಣ್ಣೀರಲ್ಲಿ ತೊಳೆಲ್ದೇ ಹಾಗೆ ಹಾಕಿದರೆ ಸ್ವಲ್ಪ ಏನು ಬರುತ್ತೆ, ಲೈಟ್ ಗ್ರೀನಾಗಿ ಬರುತ್ತೆ. ಹೀಗಾದರೆ ಸ್ವಲ್ಪ ಡಾರ್ಕ್ ಗ್ರೀನಾಗಿರುತ್ತೆ. ಸ್ವಲ್ಪ ತಣ್ಣೀರಲ್ಲಿ ತೊಳಿಬೇಕು, ಬಿಸಿನೀರು ಕುದಿಸಿ ತಗೊಂಡಿರ್ತೀವಲ್ಲ. ನೋಡಿ ಎಲ್ಲ ಪೂರಿನೂ ಉಪ್ಪಿ ಬರ್ತಾಯಿದೆ. ಇದು ಈ ಕಡೆ ಪೂರಿನೂ ಕರಿತಿದ್ದೀನಿ, ಆ ಕಡೆ ಸಾಗುನೂ ರೆಡಿಯಾಗಿದೆ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು, ಹಂಗಾದ್ರೆ ನೀಟಾಗಿ ಪೂರಿ ಎಲ್ಲ ಉಬ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಪೂರಿಗೆ ಯಾವಾಗಲೂ ರವೆ ಹಾಕ್ಕೋಬೇಕು. ಉಬ್ಬಿರುತ್ತೆ ಪೂರಿ. ಆಮೇಲೆ ಜಾಸ್ತಿ ಹೊತ್ತು ಉಬ್ಬಿದ ಥರನೇ ಉಳಿಬೇಕಂದ್ರೆ ನಾವು ಸ್ವಲ್ಪ ರವೆ ಹಾಕಬೇಕು, ಸಣ್ಣ ರವೆ. ಹಾಗಾಗಿ ಎಷ್ಟೊತ್ತಾದ್ರೂ ಪೂರಿ ಉಬ್ಬಿದ ಥರನೇ ಇರುತ್ತೆ. ನೋಡಿ ನನ್ನ ಪೂರಿ ಎಲ್ಲನೂ ಉಬ್ಬಿರುತ್ತೆ, ಎಷ್ಟೊತ್ತಾದರೂ ಇದೇ ಥರನೇ ಇರುತ್ತೆ, ಉಬ್ಬಿದ ಥರನೇ ಇರುತ್ತೆ. ಒಂದು 2 ತಾಸುವರೆಗೂ ಈ ಥರನೇ ಇಷ್ಟು ಉಬ್ಬಿದ ಥರ ಇರುತ್ತೆ ಇದು ಪೂರಿ. ಹಾಗಾಗಿ ನಾವು ರವೆ ಹಾಕ್ಕೋಬೇಕು ಯಾವಾಗ್ಲೂ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕ್ಕೋಬೇಕು. ಅದು ಜಾಸ್ತಿ ಎಣ್ಣೆನೂ ಹಿಡಿತಾ ಇಲ್ಲ. ಅದು ಸ್ವಲ್ಪ ರವೆ ಹಾಕ್ತೀವಲ್ಲ, ಅದಕ್ಕೂ ಎಣ್ಣೆ ಜಾಸ್ತಿ ಹಿಡಿಯಲ್ಲ ಆ್ಯಕ್ಚುಲಿ. ಒಂದೇ ಥರ ತಿಂದು ಬೇಜಾರಾಗಿತ್ತಲ್ಲ, ಅವಾಗ ಈ ಥರ ಏನಾದರೂ ಬೇರೆ ಬೇರೆ ಥರ ಮಾಡ್ಕೋಬೇಕು. ನಾನು ಇನ್ನಂಗೆ ಆ್ಯಕ್ಚುಲಿ ವಿಡಿಯೋ ನೋಡ್ತಿದ್ದೆ, ಅದರಲ್ಲಿ ಯಾರು ಪಾಲಕ್ ಪೂರಿ ಮಾಡಿದರು. ಆಯ್ತು ಅವನು ಪೂರಿ ಪಾಲಕ್ ಇತ್ತಲ್ಲ, ಪೂರಿ ಮಾಡೋಣ ಅಂತ ಮಾಡಿದ್ದೆ. ಇವಾಗ ನೋಡಿ ಪೂರಿ ಕೂಡ ರೆಡಿ ಆಯಿತು, ಪಾಲಕ್ ಪೂರಿ. ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ, ಹೆಲ್ದಿ ಕೂಡ ಇದು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿದೆ. ಎಲ್ಲರೂ ನನ್ನ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೇನೆ ಬರುತ್ತೆ. ಹಾಗಾಗಿ ಎಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತಿ. ನಾನು ಎಲ್ಲ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.